ಚಿತ್ರದುರ್ಗ ಕರ್ನಾಟಕ ಮುಸ್ಲಿಂ ಸಂಘದ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮಾಜದ ಅಸಮಾಧಾನ ವ್ಯಕ್ತವಾಗಿತ್ತು. ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಬಶೀರ್ ಅವರು ಮಾತನಾಡಿ, ಮುಸ್ಲಿಂ ಸಮುದಾಯದ ನ್ಯಾಯಸಮ್ಮತ ಹಕ್ಕುಗಳು ನಿರ್ಲಕ್ಷ್ಯಗೊಳ್ಳುತ್ತಿವೆ. ಸರ್ಕಾರವು ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ. ಸಮುದಾಯದ ಶಿಕ್ಷಣ, ಉದ್ಯೋಗ, ಆರ್ಥಿಕ ಹಾಗೂ ವಕ್ಫ್ ಆಸ್ತಿಗಳ ಸಂರಕ್ಷಣೆಯ ವಿಷಯದಲ್ಲಿ ಸ್ಪಷ್ಟ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸಭೆಯಲ್ಲಿ ಸರ್ಕಾರದ ಮುಂದೆ 5 ಪ್ರಮುಖ ಬೇಡಿಕೆಗಳನ್ನು ಇಡಲಾಯಿತು. ವಕ್ಫ್ ಆಸ್ತಿಗಳ ಸಂಪೂರ್ಣ ರಕ್ಷಣೆ ಹಾಗೂ ಅಕ್ರಮ ಕಬಳಿಕೆಗಳ ವಿರುದ್ಧ ಕಠಿಣ ಕ್ರಮ, ಮುಸ್ಲಿಂ ಯುವಕರಿಗೆ ಉದ್ಯೋಗಾವಕಾಶಗಳಲ್ಲಿ ಸಮರ್ಪಕ ಪ್ರತಿನಿಧಿತ್ವ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ, ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ವಿದ್ಯಾರ್ಥಿ ವೇತನ ಮತ್ತು ಸೌಲಭ್ಯಗಳ ವಿಸ್ತರಣೆ, ಸಮುದಾಯದ ಸಮಸ್ಯೆಗಳ ಕುರಿತು ಸರ್ಕಾರ ತಕ್ಷಣ ಸಮಾಲೋಚನಾ ಸಭೆ ಕರೆದಿಡುವುದು. ಸಭೆಯಲ್ಲಿ ಮುಂದಿನ ಚಿತ್ರದುರ್ಗ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವ ಜಾಕೀರ್ ಹುಸೇನ್ ಅವರು ಭಾಗವಹಿಸಿ ಸಮುದಾಯದ ಏಕತೆಯ ಮಹತ್ವವನ್ನು ಒತ್ತಿ ಹೇಳಿದರು. ಹಲವಾರು ಮುಸ್ಲಿಂ ಮುಖಂಡರು, ಸಮಾಜದ ಹಿರಿಯರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಭೆಯ ಅಂತ್ಯದಲ್ಲಿ ಬೇಡಿಕೆಗಳನ್ನು ಶೀಘ್ರ ಈಡೇರಿಸದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ರೂಪುರೇಷೆಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದರು. ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ LS ಬಶೀರ್ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ಚಿತ್ರದುರ್ಗದ ಪ್ರವಾಸ ಮಂದಿರದಲ್ಲಿ ನಡೀತಾ ಇದೆ. ಇದರ ನೇತೃತ್ವವನ್ನು ಜಾಕೀರ್ ಹುಸೇನ್ ಅವರು ಕಾರ್ಯಾಧ್ಯಕ್ಷರು ಕರ್ನಾಟಕ ಮುಸ್ಲಿಂ ಸಂಘ ವಹಿಸಿದ್ದಾರೆ. ರಾಜ್ಯದ ಬೀದರ್, ಬಾಗಲಕೋಟೆ, ಹುಬ್ಳಿ, ಧಾರವಾಡ, ಬೀದರ್, ಬೆಳಗಾಂ, ಚಿಕ್ಕೋಡಿ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ ಹೀಗೆ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಈ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖಂಡರುಗಳು ಸೇರಿದೆ. ಈ ಕಾರ್ಯಕಾರಿ ಸಮಿತಿಯಲ್ಲಿ ವಿಶೇಷವಾದಂಥ 5 ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ತಮ್ಮ ಎಲ್ಲ ಪ್ರಚಾರದ ಭಾಷಣಗಳಲ್ಲಿ BJP ಸರ್ಕಾರ 4% ಮೀಸಲಾತಿಯನ್ನು 2B ಮೀಸಲಾತಿಯನ್ನು ಕಿತ್ಕೊಂಡಿರೋದನ್ನು ಕೂಡಿಗೆ ಜಾರಿಗೆ ತರ್ತಕ್ಕಂಥ ಜವಾಬ್ದಾರಿ ಈ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥ ಭರವಸೆಗಳನ್ನು ಕೊಟ್ಟಿದೆ. 3 ವರ್ಷ ಆಗ್ತಾ ಬಂತು. ಮುಖ್ಯಮಂತ್ರಿಗಳಿಗೆ ಮುಸಲ್ಮಾನರ ಮೇಲೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಅಂತಕ್ಕಂಥದ್ದು ಇವರ ಸುಳ್ಳು ಭರವಸೆಗಳನ್ನು ನೋಡಿದರೆ ಗೊತ್ತಾಗ್ತದೆ. ಮತ್ತು ಈ ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣದ ಬಿಲ್ಲನ್ನು ಇವರು ಪಾಸ್ ಮಾಡಿದ್ದಾರೆ, ಇದುವರೆಗಾಯ್ತು ಕೂಡ ಜಾರಿಗೆ ತಂದಿಲ್ಲ. ಅದರ ಬಗ್ಗೆ ಸಂಪೂರ್ಣ ಸರ್ಕಾರ ಕಾಳಜಿ ವಹಿಸಿ ಕೂಡಲೇ ಅದನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಮತ್ತು ಈ ಮತ್ತೊಂದು ವಿಶೇಷ ಮಹತ್ವದ ಚರ್ಚೆ, ಈ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸೇವೆಯನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಈ ಮುಸ್ಲಿಂ ಸಮಾಜದಲ್ಲಿ ಬರ್ತಕ್ಕಂಥ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಇವತ್ತು ವಿಧಾನ ಪರಿಷತ್ತಿನ ಸ್ಥಾನಮಾನಗಳು ಕೊಡಬೇಕು ಅಂತ ಇವತ್ತು ಈ ಸಭೆಯಲ್ಲಿ ಚರ್ಚೆ ಆಗಿದೆ. ನಿಗಮ ಮಂಡಳಿಗಳ ಅಧ್ಯಕ್ಷರನ್ನು ಮಾಡಬೇಕಂತ ಚರ್ಚೆ ಆಗಿದೆ. ಚಿತ್ರದುರ್ಗದ ವಕ್ಫ್ ಮಂಡಳಿಗೆ ಜಾಕೀರ್ ಹುಸೇನ್ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವ್ರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಮತ್ತು ಈ ವಕ್ಫ್ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವ್ರಿಗೂ ಕೂಡ ನಾವು ಈ ಒಕ್ಕೂರಿನಿಂದ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದು ಹಳ್ಳಿಯಿಂದ ರಾಜಧಾನಿವರೆಗೂ ಕೂಡ ಈ ಒಂದು ಸಂದೇಶಗಳನ್ನು ರವಾನೆ ಮಾಡ್ತಕ್ಕಂಥ ಜವಾಬ್ದಾರಿ ಕರ್ನಾಟಕ ಮುಸ್ಲಿಂ ಸಂಘದ ಜವಾಬ್ದಾರಿ. ಈ ಸಂಘಟನೆ ಟೋಟಲಿ ಎಷ್ಟು ಜನಗಳಿಗೆ ಮುಸ್ಲಿಮ್ಸಿಗೆ ನ್ಯಾಯ ಒದಗಿಸಿದ್ದಾರೆ? ಏನಾದರೂ ಉದಾಹರಣೆಗಳಿಂದ ಅನೇಕ ಪ್ರಕರಣಗಳಲ್ಲಿ ಈಗಾಗಲೇ DG ಹಳ್ಳಿ KG ಹಳ್ಳಿ ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ನಾವು ಮನವಿ ಕೂಡ ಕೊಟ್ಟಿದ್ದೀವಿ. ಯಾಕಂದರೆ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡಿ ಇವತ್ತು ನಮ್ಮ ಅಮಾಯಕ ಯುವಕರ ಮೇಲೆ ಅನೇಕ ಸುಳ್ಳು ಪ್ರಕರಣಗಳನ್ನು ದಾಖಲಿಸ್ತಕ್ಕಂಥದ್ದು ಸರ್ಕಾರ ವಾಪಸ್ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನಾವು ಈಗಾಗಲೇ ಸಾಕಷ್ಟು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಮತ್ತು 2B ಮೀಸಲಾತಿ ಬಗ್ಗೆ ಸಾಚಾರ ಸಮಿತಿನ ತಾವು ಅತಿ ಕೂಡಲೇ ಜಾರಿಗೊಳಿಸಬೇಕು. ಆ ಒಂದು ಸಾಚಾರ ಸಮಿತಿ ಎಲ್ಲಿವರೆಗೂ ಈಗ ನಮಗೆ ಮುಸಲ್ಮಾನರಿಗೆ ಮುಟ್ಟಬೇಕು ಅಲ್ಲಿವರೆಗೂ ನಮಗೆ ಅದರ ಹಕ್ಕುಗಳನ್ನು ಮುಟ್ಟಿಸಿಲ್ಲ ಅಂತಕ್ಕಂಥದ್ದು ಕೂಡ ಈಗಾಗಲೇ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಗೋಪಾಲ್ ಗೌಡ್ರ ವರದಿ ಅದು ಮುಸಲ್ಮಾನರಿಗೆ ಎಷ್ಟು ಹಿಂದುಳಿದಿದ್ದಾರೆ ಆರ್ಥಿಕವಾಗಿ, ಅವರು ಸಾಮಾಜಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ, ಧಾರ್ಮಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅಂತಕ್ಕಂಥದ್ದು ಗೋಪಾಲ್ ಗೌಡ್ರ ವರದಿಯಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಬಂದಿದೆ. ಅದ್ರ ಬಗ್ಗೆ ಕೂಡ ಈಗಾಗಲೇ ನಾವು ಸಾಕಷ್ಟು ಈ ವಿಚಾರಗಳನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ಒತ್ತಾಯಪಡಿಸಿರ್ತಕ್ಕಂಥದ್ದು.
ಈಗ ಕಾಂಗ್ರೆಸ್ ಪಕ್ಷದಿಂದ ನೀವು ಹೇಳಿದ್ರಿ ಮೀಸಲಾತಿ ವಿಚಾರವಾಗಿ ಜಮೀರ್ ಅಹ್ಮದ್ ಈಗ ನಿಮಗೋಸ್ಕರ ವಕ್ಫ್ ಬೋರ್ಡೇ ಸಪ್ರೇಟಾಗಿ ಮಾಡಬೇಕಂತ ಹೇಳಿದ್ರು. ಈಗ ಅದಕ್ಕೆ ವಿಚಾರ ಏನಾದರೂ ಹೇಳ್ತಿದ್ರಾ ನೀವು? ಈಗ ವಕ್ಫ್ ಬೋರ್ಡಲ್ಲಿ ಏನಾಗಿದೆ ಅಂತಂದರೆ, ವಕ್ಫ್ ಬೋರ್ಡ್ ಸಚಿವರು ಮತ್ತು ನಮ್ಮ ಸಮಾಜದ ಪ್ರತಿನಿಧಿಸ್ತಕ್ಕಂಥವರು ಅವರೇ, ಅಲ್ಪಸಂಖ್ಯಾತರ ಇಲಾಖೆ ಮತ್ತು ವಕ್ಫ್ ಖಾತೆ ಅವರಲ್ಲೇ ಇದೆ. ಈಗ ಸಮಾಜದ ಕಳಕಳಿಯನ್ನಿಟ್ಕೊಂಡು ಸಮಾಜಕ್ಕಾಗಿ ತನ್ನ ಜೀವವನ್ನು ತ್ಯಾಗ ಮಾಡ್ತಕ್ಕಂಥವರು ವಕ್ಫ್ ಮಂಡಳಿಗೆ ಭಾಳ ಅವಶ್ಯಕವಾಗಿ ಬೇಕಾಗಿದ್ದಾರೆ. ಸಮಾಜಕ್ಕೆ ಕಣ್ತಪ್ಪಿಸ್ತಕ್ಕಂಥ ವ್ಯಕ್ತಿಗಳನ್ನು ಆ ವಕ್ಫ್ ಬೋರ್ಡಲ್ಲಿ ಯಾರನ್ನೂ ಕೂಡ ನೇಮಕ ಮಾಡಬಾರ್ದು ಅಂತ ಸಚಿವರಿಗೆ ನಾನು ಮಾಧ್ಯಮದ ಮೂಲಕ ಕಿವಿ ಮಾತನ್ನು ಹೇಳ್ತೀನಿ. ಅದು ಅವ್ರಿಗೂ ಕೂಡ ಗೊತ್ತಿದೆ. ಯಾರನ್ನ ನೇಮಕ ಮಾಡಿದರೆ ವಕ್ಫ್ ಬೋರ್ಡು ಇವತ್ತು ನಾವು ಇಲ್ಲಿ ಉಳಿತದೆ, ಎಂಥ ಒಳ್ಳೆಯವ್ರನ್ನ ನೇಮಕ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವ್ರಿಗೆ ಈಗಾಗಲೇ ಸಾಕಷ್ಟು ನಾವು ಸಲಹೆಗಳನ್ನು ಕೂಡ ಕೊಟ್ಟಿದ್ದೀವಿ. ಅದು ಮಾಡಿದರೆ ಅವ್ರಿಗೂ ಒಳ್ಳೆಯದು, ಅವ್ರ ಇಲಾಖೆಗೂ ಒಳ್ಳೆಯದು, ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡತಕ್ಕಂಥ ಕೆಲಸ ಜಮೀರ್ ಅಹ್ಮದ್ ಅವರಿಂದ ಆಗುತ್ತೆ ಅಂತಕ್ಕಂಥದ್ದು ನನ್ನೊಂದು ಅನಿಸಿಕೆ. ವರದಿ ಪ್ರೇಮ್. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.